ಶ್ರೀಮುಂಡಿ ಅವರು ಬಂದಿದ್ದಾರೆ. ಇಟ್ಸ್ ಗುಡ್ ಟು ಹ್ಯಾವ್ ಅ ಪರ್ಸನ್ ಆಲ್ರೆಡಿ ಗಾಟ್ ಸಕ್ಸಸ್. 15 ದಿನದಲ್ಲಿ 20 ಕೋಟಿ ಗಳಿಸಿದ ಬಗೀರಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಸ್ಟಿಲ್ ರನ್ನಿಂಗ್. ಅವರ ಉಗ್ರನಿಂದ ನಾನು ಫಿದಾ ಆಗಿ he is a cult now. So ಆ ಥರದೆಲ್ಲ ಒಂದು ಪಿಕ್ಚರ್ ಮಾಡಿಕೊಂಡು ಎವ್ರಿ ಈವೆಂಟ್ ಇಸ್ ಗಿವಿಂಗ್, he is improvising. ಸೊ ನಮಗೆ ಉಗ್ರಮಿಂದ ಪ್ರಶಾಂತ್ ನೀಲಿಂದ KGF ಎಲ್ಲ ಆಯ್ತು. ದಟ್ಸ್ ಅ ಸ್ಟೋರಿ. ಸೊ ಹೀಗೆ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ನಿದ್ರಾ ದೇವಿ ನೆಕ್ಸ್ಟ್ ಡೋರ್. ಏನ್ ಪ್ರವೀಣ್ ಶೆಟ್ಟಿ ಪಿಕ್ಚರ್ ಅಲ್ಲಿ ಆಂಗ್ಲ ಭಾಷೆ ಹಾಕಿದ್ದಾರೆ ಅಂತ ಒಂದು ಕಾಂಟ್ರವರ್ಸಿ ಮಾಡಬೇಡಿ. ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಇಸ್ ಆಲ್ ಅಬೌಟ್ ಎಂಟರ್ಟೈನ್ಮೆಂಟ್ ಅಲ್ಲಿ ಸ್ವಲ್ಪ ಕ್ರಿಯೇಟಿವ್ ಲಿಬರ್ಟಿ ಇದೆ. ಆ ಕ್ರಿಯೇಟಿವ್ ಲಿಬರ್ಟಿಯಲ್ಲಿ ದಯವಿಟ್ಟು ಹೋರಾಟಗಾರರೆಲ್ಲ ಪ್ರವೀಣ್ ಶೆಟ್ಟಿ ಅವ್ರ ಮಗನ ಪಿಕ್ಚರ್ ಅಲ್ಲೇ ಆಂಗ್ಲ ಭಾಷೆ ಇದೆ ಅಂತ ಹೇಳಿ ಗಲಾಟೆ ಮಾಡಿ ಅದನ್ನು ಇದು ಮಾಡಬೇಡಿ. ಆಂಗ್ಲ ಭಾಷೆ ನಾವು ಜನರೂಢಿಯಲ್ಲಿ ಬಳಸುವ ಪದಗಳನ್ನ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಮಾಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್ ಪ್ರವೀಣ್ ಶೆಟ್ಟಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮಿ ಹಿಯರ್ ಅಂಡ್ ಎಲ್ಲರಿಗೂ ಶುಭರಾತ್ರಿ. ಸಂಬಂಧ ಅಂದ್ರೆ ಪ್ರವೀಣ್ ಶೆಟ್ರು ಸಂಬಂಧ, ಪ್ರಕಾಶ್ ಶೆಟ್ರು ಅಡ್ವೊಕೇಟ್ ಸಂಬಂಧ. ನನ್ನ ಅಪಾರ್ಟ್ಮೆಂಟ್ ಅಲ್ಲಿ ಶೂಟಿಂಗ್ ಮಾಡಬೇಕು, ಅಂಡರ್ ಕನ್ಸ್ಟ್ರಕ್ಷನ್ ಅಪಾರ್ಟ್ಮೆಂಟ್ ಬೇಕು ಅಂತ ನಮ್ಮ ಅಪಾರ್ಟ್ಮೆಂಟ್ ಬಂದಿದ್ರು. ನಮ್ಮ ಅಪಾರ್ಟ್ಮೆಂಟ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. 24th ಫ್ಲೋರ್ ಅಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಕೇಳಿದಾಗ ನಾವು ಫಿಲಿಂ ಇಂಡಸ್ಟ್ರಿಗೆ, ಕನ್ನಡ ತಾಯಿಗೆ, ಕನ್ನಡ ಅಂಬೆಗೆ, ಕನ್ನಡ ಉದ್ಧಾರಕ್ಕಾಗಿ ಏನಾದ್ರು ಮಾಡಕ್ ಸರಿ ಇದೆ ಅಂತ ಹೇಳಿ ನಮ್ಮ ಅಪಾರ್ಟ್ಮೆಂಟ್ ಅನ್ನ ತಗೊಳ್ಳಿ ಅಂತ ಹೇಳಿದಾಗ ಹೌ ನಾವು ಸ್ಟಾರ್ಟೆಡ್. ನಿದ್ರಾ ದೇವಿಯಲ್ಲಿ ಏನ್ ಕೇಳಿದಾಗ ಇಟ್ಸ್ ಆಲ್ ಅಬೌಟ್ ಒನ್ ಪರ್ಸನ್. ಸ್ಟೋರಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ಆಲ್ ದ ಬೆಸ್ಟ್. ಇಟ್ಸ್ ಅ ವೆರಿ ಕಲ್ಟ್ ಮೂವಿ. ಇಟ್ಸ್ ಇನ್ ಇಂಡಿಯನ್ ಮೂವಿ ತರ, ಈವನ್ ಗ್ಲೋಬಲಿ ಅಕ್ಸೆಪ್ಟೆನ್ಸ್ ಇದೆ ಈ ಮೂವಿಗೆ. ದಟ್ಸ್ ಅ ಕೈಂಡ್ ಆಫ್ ವರ್ಕ್, ಹಾರ್ಡ್ ವರ್ಕ್ ದಿಸ್ ಯಂಗ್ ಡೈರೆಕ್ಟರ್ ಹಸ್ ಡನ್ extremely well. It has got an international cult theme. ತುಂಬಾ ರಿಸರ್ಚ್ ಮಾಡಿ ಈ ಸಬ್ಜೆಕ್ಟ್ ಬಗ್ಗೆ, ಸ್ಲೀಪಿಂಗ್ ಡಿಸಾರ್ಡರ್ ಬಗ್ಗೆ ರಿಸರ್ಚ್ ಮಾಡಿ ಈ ಪಿಕ್ಚರ್ ಅನ್ನ ನಿಮ್ ಮುಂದೆ, ಕರ್ನಾಟಕದ ಜನತೆ ಮುಂದೆ, ಎಲ್ಲಾ ಭಾಷೆಗಳಲ್ಲಿ ಬರೋ ಹಾಗೆ ಪ್ರಯತ್ನ ಪಡ್ತಕ್ಕಂತ ಜೈರಾಮ್ ಸರ್ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಐ ವಿಶ್ ದಿಸ್ ಟೀಮ್ ಆಲ್ ದ ಬೆಸ್ಟ್. ಅಂಡ್